ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಶಕ್ತಿ ವ್ಯಾಲಿಯಿಂದ ನಿಮ್ಮ ಡಿಗ್ರಿ ಮಾಡುವ ನಮಸ್ಕಾರಗಳು. ಸೊ ಲಾಸ್ಟ್ ವಿಡಿಯೋ ನೋಡಿರ್ತೀರ, ನಾವು ಬಂದು ಒಂದು ವ್ಯಾಲಿಲಿ ಸ್ಟೇ ಆಗಿರ್ತೀವಿ. ಗಂಟ್ಲು ಇನ್ನೂ ಸರಿ ಹೋಗಿಲ್ಲ, ಫುಲ್ಲು ಒಡ್ಸ್ಕೊಬಿಟ್ಟಿದೆ. ಸೊ ಇವಾಗ ಬೆಳಗ್ಗೆ ಎದ್ದು ಇದೊಂಥರ ಫುಲ್ ಶಕ್ತಿ ವ್ಯಾಲಿ ಅಂತ ಇದೊಂದು ಟಿ ಜೋರ್ ಅಂತ ಒಂದು ಸ್ಟೇ ಮಾಡಿದ್ದೀವಿ. ಸೊ ಒಂಥರ ಫುಲ್ಲು ಟಿಪಿಕಲ್ ವಿಲೇಜ್ ಥರ, ಮನೆಗಳು ಕಡಿಮೆ, ಫುಲ್ಲು ಸುತ್ತು ಮೌಂಟೇನ್ಸು ನೋಡ್ತಾ ಇರ್ಬೋದು. ಏನೇನು ಕಾಣಿಸ್ತಾ ಇದೆ ಅಂತ ನಿಮಗೆ 360 ಡಿಗ್ರಿನೂ ವ್ಯೂ. ನಾವು ಇಲ್ಲೇ ಸ್ಟೇ ಮಾಡಿರೋದು, ಅಲ್ಲಿ ಟೆಂಟ್ ಕೊಟ್ಟಿದ್ದಾರೆ. ಸೊ ಇವತ್ತಿನ ಒಂದು ಎಕ್ಸ್ಪ್ಲೋರ್ ಇಲ್ಲೇ ಇರುತ್ತೆ. ನಿಜವಾಗ್ಲೂ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ. ಎಲ್ಲೋ ಒಂಥರ ಏನೋ ಬೇರೆ ಫೀಲ್ ಆಗುತ್ತೆ. ಯಾವುದೋ ಒಂದು ತುಂಬ ವರ್ಷದ ಕಾಲಗಳ ಎಷ್ಟೋ ವರ್ಷದ ಕಾಲದ ಹಿಂದೆ ನಾವು ಇವರ ಬದುಕಿರೋ ಥರ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಸಾಕಾಗಿದೆ. ನೋಡೋಣ, ಇವತ್ತು ಇಲ್ಲಿ ತುಂಬ ಎಕ್ಸ್ಪ್ಲೋರ್ ಇದೆ. ಆದರ್ಶ ಎಲ್ಲರೂ ಎದ್ದಿದ್ದಾರೆ. ಎಲ್ಲ ತರಕಾರಿಯಲ್ಲಿ ಇವರೇ ಬೆಳ್ಕೊಳ್ತಾರೆ. ಸೂಪರ್. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಆರಾಮ ಬ್ರೋ. ನೀವು? ನಾವು ನೋಡಿ ಆರಾಮ. ಗಂಟ್ಲು ಓಡಿಸ್ಕೊಂಡಿದ್ದೆ ಅಷ್ಟೇ. ನಿಮಗೂ ಗಂಟ್ಲು ಹೋಗಿದೆಯಾ? ಸೂಪರ್. ನೋಡೋಣ, ಎಲ್ಲ ಡ್ರೋನ್ ಸರ್. ನಾವು ಹೋಗೋಣ, ನಮ್ಮದು ಎತ್ಕೊಳ್ಳೋಣ. ಅವತಾ ಟು. ಓಕೆ, ನೋಡಿ ಆರೆಂಜ್ ಗಿಡ. ಸೂಪರ್. ಆರೆಂಜ್ ಗಿಡ ಇಲ್ಲೇ ಹೇಳಿದೆ. ಇಲ್ಲೇ ವ್ಯಾಲಿ ಮುಂದೆನೇ ನಮ್ಮದು ಸ್ಟೇ. ಇಲ್ಲಿ ಇವರು ಟೆಂಟ್ ಸ್ಟೇ ಮಾಡಿದ್ರು, ನಾವು ಒಬ್ಬರು ಕಾಟೇಜ್ ಕೊಟ್ಟಿದ್ರು. ಸೊ ಬಾತ್ರೂಮ್ ಫೆಸಿಲಿಟಿ ಇಲ್ಲ ಅಂದ್ಬಿಟ್ಟು ಸಾಕಾಯ್ತು. ಎಲ್ಲ ಒಂಥರ ಆಗಿನ ಕಾಲದಲ್ಲಿ ಹೆಂಗೆ ಬದುಕ್ತಾರೆ ಆ ಥರದನ್ನೇ ಕಟ್ಟಿದ್ದಾರೆ. ಎಲ್ಲ ಅದೇ ಥರದಲ್ಲಿ ಸಖತ್ ಇಷ್ಟ ಆಯಿತು. ಯಾವುದಿದಾ ಇರಲಿ ಬಿಡಿ, ಅದೆಲ್ಲ ಅದು ಇನ್ನೊಂದು ಸಾಫ್ಟ್ ಆಗಿರೋದು ರೂಮಲ್ಲಿ. ಇದು ಎಲ್ಲಿ ಬೇಕಲ್ಲ, ರಬ್ಬರು ಹಾಕೊಳ್ಳೋ ಬಿಡಿ ಇರುತ್ತೆ. ನೋಡಿ ಅಣ್ಕಿಸುತ್ತವ್ರೆ ಆರೆಂಜ್ ಗಿಡ. ಸೂಪರ್. ನಮ್ಮ ಮಡಿಕೇರಿ ಕಡೆ ನೋಡ್ತಾ ಇದ್ದೆ ಆರೆಂಜು ಇಲ್ಲೇ ಅಂತ. ಬಟ್ ಸಕ್ಕತ್ ಸ್ವೀಟ್ ಆಗಿದೆ. ಬೆಳಗ್ಗೆನೇ ತಿಂದೆ, ಏನು ಸ್ವೀಟ್ ಆಗಿದೆ ಗೊತ್ತಾ. ಪಾಯಸಲ್ಲ ಆರೆಂಜ್ ಕಿಸುತ್ತಾ ಇದ್ದಾರೆ. ಜಾಲಿ ಕುಂಬಳಕಾಯಿ ನೋಡಿ. ಅಲ್ಲ ಸಕ್ಕತ್ತಾಗಿದೆಲ್ಲ. ಕೊಡಿಲಿ ಇಷ್ಟೊಂದು ಸ್ವೀಟು. ಏನು ಸ್ವೀಟ್ ಇದೆ ಗೊತ್ತಾ. ಸಕ್ಕರೆ ಪಾಕ. ಹುಳಿ ಅನ್ನೋದಕ್ಕೆ ಗೊತ್ತೇ ಇಲ್ಲ, ಹಂಗಿದೆ. ನೋಡಿ ಎಂಥ ಜಾಗದಲ್ಲಿ ಕುತ್ಕೊಂಡು ಹಾಟ್ ವಾಟರ್ ಮಾಡ್ಕೊಳ್ತಾ ಇದ್ದೀನಿ. ರಿವರ್ ಸೈಡಲ್ಲೇ ಕುತ್ಕೊಂಡು ಒಂದು ಪಿಕ್ಕಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲೇ ಬಂದು ಗ್ಯಾಸ್ ಸ್ಟವ್ ಇಟ್ಕೊಂಡು ಕೂತಿದ್ದೀನಿ. ಸೂಪರ್. ಏನೇನೋ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಅಲ್ಲೇ ಬಿಸಿನೀರು ಕೊಡ್ತಾರೆ ಕೇಳಿದ್ರೆ, ಬಟ್ ಈ ಬಿಸಿನೀರೇ ಬೇಕು ನಮಗೆ. ಇಲ್ಲಿ ಇಂಥರ ಜಾಗದಲ್ಲಿ ಮಜಾನೇ ಬೇರೆ. ನೋಡಿ ಅಣ್ಣಚ್ಚಲ ಮಕ್ಕಳು ಎಷ್ಟು ಚಿಕ್ಕವರು, ಎಷ್ಟು ಕ್ಯೂಟ್ ಆಗಿದೆ. ಆಯ್ ಬಲೋ ಓಡ್ತಾರೆ. ಸ್ಕೂಲ್ಗೆ ಹೋಗ್ತಾವ್ರೆ, ಹಂಗೆ ಸಿಕ್ಕಿದ್ರು ನೋಡಿ ಹೋಗ್ತಾವ್ರೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಈಗ ನಾವು ಇಲ್ಲಿ ಒಂದು ಚುಕ್ ವ್ಯಾಲಿ ಅಂತ ಇದೆ. ಸೊ ಏನು ಚುಕ್ ವ್ಯಾಲಿ ಅಂದರೆ ಅಲ್ಲೊಂಥರ ಪೇಪರ್, ನಾವೇ ಲೈವ್ ಪೇಪರ್ನ ಪ್ರಿಪೇರ್ ಮಾಡ್ಬೋದು. ಮತ್ತು ಅಲ್ಲಿಂದ ಒಂದು ಟ್ರೆಡಿಷನಲ್ ಫುಡ್ಡು ಮತ್ತು ಲೋಕಲ್ ಕಝಿನ್ ಅಂತ ಹೇಳ್ತಾರಲ್ಲ, ಕಝಿನ್ ಫುಡ್ಡು ಆ ಥರ ಒಂದು ಅಲ್ಲಿ, ಮತ್ತು ಅಲ್ಲಿನ ಒಂದು ಅವರ ಒಂದು ಕಲ್ಚರ್ನ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಯಾಕಂದರೆ ನಾವು ಟ್ರಾವೆಲ್ ಮಾಡಿದಾಗಲಿ ಯಾವುದೇ ಒಂದು ಜಾಗಗಳು ಅಲ್ಲಿನ ಕಲ್ಚರ್ ಬಗ್ಗೆ ತಿಳ್ಕೊಂಡ್ರೆ ನಮಗೂ ಒಂದು ಅನುಭವ ಆಗುತ್ತೆ. ಸೊ ಈ ಒಂದು ಸ್ಟೇಯಿಂದ ಈಗ ನಾವು ಹೋಗ್ತಾಯಿದ್ದೀವಿ. ಇನ್ನೊಂದು ಇಲ್ಲಿ ಈ ಸ್ಟೇ ಅಂತಲ್ಲ, ಇಲ್ಲಿರೋ ಸುತ್ತಮುತ್ತ ಜನ ಎಲ್ಲ ಅವ್ರಿಗೆ ಬೇಕಾಗಿರೋವಂಥ ಒಂದು ತರಕಾರಿಗಳನ್ನ ಅವರೇ ಬೆಳ್ಕೊಳ್ತಾರೆ. ನೋಡಿ ಈರುಳ್ಳಿ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ, ಏನೇನೋ ಒಂದು ಗೆಡ್ಡೆಕೋಸು, ಆಮೇಲೆ ಇನ್ನೂ ಇಷ್ಟೊಂದು ಆ ಕಡೆ ಎಲ್ಲ ಹಾಕಿದ್ದಾರೆ ಹಿಂದೆ ಮುಂದೆ ಎಲ್ಲ. ಸೊ ದಿನನಿತ್ಯ ಬಳಕೆಗೆ ಏನು ತರಕಾರಿಗಳು ಬಳಸ್ತಾರೋ ಅವರೇ ಏನು ಮಾಡ್ತಾರೆ, ಎಲ್ಲ ಸೌದೆ ಒಲೆಗಳು ಎಲ್ಲ ಒಂಥರ ಇವ್ರ ಬದುಕೆ ಬೇರೆ. ಇಲ್ಲಿ ಯಾವುದೇ ಥರ ಆಧುನಿಕ ಸ್ಪರ್ಶ ಇಲ್ಲದೆ ಬದುಕ್ತಾ ಇರ್ತಾರೆ. ಸ್ವಲ್ಪ ಜಾಸ್ತಿ ಇಲ್ಲ, ತುಂಬಾ ಪ್ರತಿಯೊಂದೂ ಟೆಕ್ನಾಲಜಿಗೆ ಡಿಪೆಂಡ್ ಆಗಿರಲ್ಲ. ಸೊ ಎಲ್ಲ ಪ್ರಕೃತಿ ಜೊತೆನೇ ಒಂದು ಒಡನಾಟ ಇಟ್ಕೊಂಡಿರ್ತಾರೆ. ಒಳ್ಳೆ ನೋಡಿ
ಅಲ್ಲಿ ಮರ ಕಾಣಿಸ್ತಿದೆಯಲ್ಲ, ಇದ್ರ ಮರ ಅದು ಆರೆಂಜು, ಏನು ಸ್ವೀಟಾಗಿದೆ. ಬೆಳಿಗ್ಗೆ ತಿಂದು ನೋಡಿರ್ತೀರಾ. ಸೊ ಓಕೆ, ನಮ್ಮ ಗಾಡೀಲಿ ಜೊತೆ ಈಗ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊಡ್ತಾ ಇದ್ದೀವಿ. ಲೆಟ್ಸ್ ಗೋ. ಮ್ಯಾನ್ಯುವಲ್ ಗೇಟ್ ಸೂಪರ್. ಅದೇ ಹೇಳಲ್ವಾ, ಯಾವುದೇ ಥರ ಟೆಕ್ನಾಲಜಿಗೆ ಇವರು ಡಿಪೆಂಡ್ ಆಗಿರಲ್ಲ. ಟೆಕ್ನಾಲಜಿ ಏನು ಬೇಕು ಬೈ, ಗೇಟ್ ಒಂದು ಹಾಕ್ಬೋದು. ಅಲ್ಲ ಬೈ, ನಾನು ಹೇಳ್ತಾ ಇರೋದು ಇವ್ರು ಯಾವುದೇ ಥರ ಟೆಕ್ನಾಲಜಿಗೆ ಡಿಪೆಂಡ್ ಆಗಿರಲ್ಲ, ಆಧುನಿಕವಾಗಿ ಯಾವುದೇ ಥರ ಇರಲ್ಲ. ಇವರು ಎಲ್ಲ ಪ್ರಕೃತಿಗೆ ಏನು ಸಿಕ್ಕಿರುತ್ತೋ ಅದಲ್ಲೇ ಎಲ್ಲ ಅಂತ ಹೇಳ್ತಾರೆ. ಸೂಪರ್ ನೋಡಿ, ರಿವರ್ ಫ್ರೆಂಡ್. ಬೈಕ್ ಮಾತ್ರ ಕಾರ್ ಬರಲ್ಲ ಅಂತ ತೋಟದಲ್ಲಿ ಹೋಗ್ತಾ ಇದ್ದೀವಿ. ಬಂದಿದ್ದಾರೆ ಹ್ಯಾಂಗಿಂಗ್ ಬ್ರಿಡ್ಜ್. ನನ್ನಿಂದ ಯಾರಾದ್ರು ಬರ್ತಾ ಇದ್ದೀರಾ ನೋಡಿ, ವುಡನ್ ಬ್ರಿಡ್ಜು. ಶಾಂತಿ ವ್ಯಾಲಿ, ಶಾಂತಿ ವ್ಯಾಲಿ. ತಿರುಗಿಸೋಣ. ನಾವು ಸ್ಟೇ ಮಾಡಿದ ಜಾಗ ಅಲ್ಲಿ, ಆ ಕಡೆಯಿಂದ ಈ ಕಡೆ ಬಂದಿದ್ದೀವಿ ಅಷ್ಟೇ. ಎಲ್ಲಿದ್ದೀವಿ ನೋಡಿ. ಏನು ಗುರು, ನಾವು ಎಲ್ಲಿದ್ದೀವಿ? ಅಲ್ಲಿಂದ ಅಲ್ಲಿ ಆ ಊರಲ್ಲಿದ್ದೀವಿ ನಾವು. ಬಿಲ್ಡಿಂಗ್ ಕಾಣಿಸ್ತದೆ ನೋಡಿ, ಅಲ್ಲಿಂದ ಇದ್ದಿದ್ದು. ಅಲ್ಲಿಂದ ಹತ್ಕೊಂಡು ಇಲ್ಲಿ ಬಂದಿದ್ದೀವಿ. ಟೆಂಟಲಾಗಿದೆ ರೂಟ್ ಮಾತ್ರ ಜಾಲಿ. ನೋಡಿರಿ ಗೋಲಿ. भैया आंटी चुक वैली अकड़ ओके ओके आंटी थैंक यू ಈ ಥರ ಏನಾದರೂ ನಮಗೆ ಗೂಗಲ್ ಮ್ಯಾಪ್ ಮಿಸ್ ಆದರೆ ಲೋಕಲ್ ಅವ್ರನ್ನೇ ಕೇಳ್ಕೊಂಡು ಹೋಗ್ಬೇಕು. ಸ್ವಲ್ಪ ಅವ್ರದ್ದೊಂದು ಸಪೋರ್ಟ್ ಇರಬೇಕು, ಅವಾಗ ಕರೆಕ್ಟಾಗಿ ಹೋಗ್ತೀವಿ. ಜಿಂತುಂಗ್ ಹೋಮ್ ಸ್ಟೇ, ಜಿಂತುಂಗ್. हाय बेटा, हाय लव यू. हाँ यूट्यूबर, हाँ यार यूट्यूबर. बाय बाय. ಸೂಪರ್. ಮತ್ತು ಸೂಪರ್ ಜಾಲಿ ಮಕ್ಕಳು ನೋಡಿ. ಅವ್ರಿಗೆ ಇನ್ನೂ ಮಕ್ಕಳು ಎಷ್ಟು ಚಿಕ್ಕವರು, ಅವ್ರಿಗೆ ಯೂಟ್ಯೂಬರ್ ಅಂತ ಕೇಳ್ತಾರೆ ನಮ್ಮನ್ನ. ಅಲ್ಲ ಅಲ್ಲ ಅದೇ ನೋಡಿ, ಏನು ಗುರಿದು ಡಿಪ್ಪು ಅಲ್ಲ ಅಷ್ಟು ನೋಡಿ. ಆ್ಯಕ್ಚುಲಿ ಇಲ್ಲೆಲ್ಲ ಯಾವುದೇ ಥರ ಟೆಕ್ನಾಲಜಿ ಇಲ್ಲದೆ ಆರಾಮಾಗಿ ಅವ್ರ ಪಾಡಾಯಿತು ಅಂತ ಬೆಳೆದವರು. ಎಲ್ಲ ಕಾಣಿಸ್ತಾ ಇದೆ ಈ ಕಡೆನೂ, ಎಲ್ಲ ಕಡೆನೂ ಊರೇ.
ಯಾವುದೋ ಊರು ಅದೇ ಚುಪ್ಪಲ್ಲಿ. ಓ ಮನುಷ್ಯ ಅದು ಸೂಪರ್ ಆಗಿದೆ ಗುರು. ನಮ್ಗೇನು ಗೊತ್ತಾಗಲ್ಲ ಆ ಬೆಟ್ಟಗಳು ನೋಡಿದ್ರೆ. ಬೆಟ್ಟದಲ್ಲ ಒಂದು ಊರು ಜೀವನ ಎಲ್ಲ ಸಾಕ್ಷಿಸ್ತತ್ತು. ದೊಡ್ಡೂರೇ. ಪೆಟ್ರೋಲ್ಗೆಲ್ಲ ಎಲ್ಲೂ ಚಿಂತನೆ ಮಾಡ್ಬೋದು. ಯಾವುದಿದು ಹೋಟೆಲ್ ರಿಕ್ಸೆಲ್ಲ ಇಷ್ಟೊಂದು ದೊಡ್ಡ ಹೋಟ್ಲ್ ಐತಾ? ಯಾವುದು ಗುರು ಇದು ಊರು? ದೊಡ್ಡ ಟೂರಿಸ್ಟ್ ಸ್ಪಾಟ್ ಇರಬೇಕು. ಓ ಮೈ ಗಾಡ್ ಬ್ಲೆಸ್ ಮೀ ಗಾಡ್, ವಾಟ್ ಈಸ್ ದಿಸ್ ಗಾಡ್? ಏನು ಗುರು ಇದು? ಗೇಟು ಹಾಕ್ಬಿಟ್ಟವ್ರೆ. ನಾವು ಯಾವುದೋ ಅಲ್ಲೊಂದು ರೋಡ್ ಇತ್ತಲ್ಲ, ಅವಾಗ ಒಂದು ಜಂಕ್ಷನ್ ನಿಲ್ಸಿದ್ವಲ್ಲ. ಯಾರು ಇಲ್ಲ, ಎಲ್ಲ ಕೆಲ್ಸಗಳಿಗೆ ಹೋಗಿರ್ತಾರೆ. ಬೇಗ ಹಾಕ್ಬಿಟ್ಟವ್ರೆ. ಯಾವುದೋ भी नहीं है। नहीं अभी चुकवाली जाना है ना। कौन ताला मारे? ಪ್ರೈವೇಟ್ ಪ್ರಾಪರ್ಟಿ ಅಂತ. ಅದಕ್ಕೆ ಬೇಗ ಹಾಕೊಂಡವ್ರು. ಕೆಳಗಡೆ ಇಳ್ಕೊಂಡು ಹೋಗಿದ್ರೆ ಯಾರು ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಅಲ್ಲಿ ಡೈರೆಕ್ಟ್ ಆಗಲ್ಲ ಬೈ. ವಾಟರ್ ಕ್ರಾಸಿಂಗ್ ಎಲ್ಲ ಫ್ಲೋ ಹೆಂಗಿದೆ ಗೊತ್ತಾ ಬೈ? ಅಲ್ಲಿ ನೋಡಿ ಬೈ, ಏನು ಇಲ್ಲ, ಎಷ್ಟೊಂದು ಗಾಡಿಗಳು ಓಡಾಡಿದೆ. ಎಲ್ಲಿ ಬೈ ಅದು ಎಲ್ಲಿ ವಾಟರ್ ಕ್ರಾಸಿಂಗ್ ಅಲ್ಲಿದೆಯಲ್ಲ, ಆ ರೋಡ್ ಕನೆಕ್ಟ್ ಆಗ್ಬಿಟ್ಟು ಡೈರೆಕ್ಟ್ ಆಗಿ ಎಲ್ಲಿದೆ ವಾಟರ್? ಅಲ್ಲಿ ಹೋಗ್ಬೇಕು ನಾವು ಆಕ್ಚುಲಿ. ಅವಳು ನೋಡಿ ಅಲ್ಲಿ ಬಿಡ್ಬೇಕಾಗಿತ್ತು ಅವಳು. ಎಲ್ಲಿ? ಅಲ್ಲಿ ಬಿಡ್ಬೇಕಾಗಿತ್ತು, ಆ ಬ್ರಿಡ್ಜ್ ಹತ್ರ. ಆ ಬ್ರಿಡ್ಜ್ ಹತ್ರ ಬಿಡ್ಬೇಕಾಗಿತ್ತು. ಆ ಬ್ರಿಡ್ಜ್ ದಾಟ್ಕೊಂಡು ನಾವು ಹಂಗೆ ಹೋಗ್ಬೇಕು ಚುಕ್ವೇಲಿಗೆ. ಇವಾಗ ನೋಡಿ ನಾನು ಹೇಳ್ತೀನಿ, ಇಲ್ಲಿ ನೋಡಿ, ಇಲ್ಲಿ ನನ್ನ ಹತ್ರ ಹೋಗಿ ಮುಂದೆ ಹೋಗಿ ದಿರಂಗ್ ಅಂತ ಊರು ಹೆಸರು ಇದು. ಒಂಥರ ತುಂಬ ತಾಲೂಕಿರಬೇಕು, ಇಲ್ಲ ತಾಲೂಕು ಡಿಸ್ಟಿಕ್ ಗೊತ್ತಿಲ್ಲ. ಏನಿದು? ದಿರಂಗ್ ಮೈನ್ ಮಾರ್ಕೆಟ್. ಓಕೆ, ನಾವು ಅವಾಗಲೇ ಆ ಬೆಟ್ಟದ ಹಿಂದೆ ಇದ್ದು, ಬೆಟ್ಟದ ಟಾಪಿಂದ ಬಂದು ಇವಾಗ ಈ ಕಡೆ ಇದ್ದೀವಿ. ಅಲ್ಲಿ ಆ ಹೋಟ್ಲ್ ಹತ್ರ ಹೋಗಿದ್ದವಲ್ಲ, ಅಲ್ಲಿ ಕ್ಲೋಸ್ ಆಗಿತ್ತು. ಸೊ ಈಗ ಆಪೋಸಿಟ್ ಡೈರೆಕ್ಷನ್ ಐತಿ. ಸೂಪರ್. ಚುಗ್ ವ್ಯಾಲಿ ನೋಡಿ, ಇಲ್ಲೇ ಇದೆ ಚುಗ್ ವ್ಯಾಲಿ. ಓಕೆ, ಈ ಸೆಂಟ್ರಲ್ ಐತಿ. ಯಾವ್ದು ಚುಗ್ ವ್ಯಾಲಿ ಮ್ಯೂಸಿಯಂ ಎಲ್ಲ ನಿಲ್ಸೋಣ ತಾಳಿ. ಚುಗ್ ವ್ಯಾಲಿ ಮ್ಯೂಸಿಯಂ ಹತ್ರ ಟು ವಿಸಿಟ್ ಕಾಂಟ್ಯಾಕ್ಟ್ ಆಗಿ ಅವ್ರ ನಂಬರ್ ಕೊಟ್ಟಿದ್ದಾರೆ ಮ್ಯೂಸಿಯಂ ಅವ್ರದ್ದು. ಮೋಸ್ಟ್ಲಿ ನಾವು ಆಲ್ರೆಡಿ ಫೋನ್ ಮಾಡ್ಕೊಂಡಿದ್ದೀವಿ. ಗಾಡಿಗಳನ್ನೆಲ್ಲ ಇಲ್ಲ ಸೈಡ್ ಹಾಕಬೇಕು, ಇಲ್ಲೆಲ್ಲ ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ ಏನಿರುತ್ತೆ ಚುಗ್ ವ್ಯಾಲಿಲಿ. ನಮಗೂ ಹೊಸ ಅನುಭವ. ಸ್ವಲ್ಪ ಈ ಮ್ಯೂಸಿಯಂ ನೋಡೋಕ್ಕೆ ಒಂಚೂರು ಟ್ರೆಕ್ಕಿಂಗ್ ಮಾಡಬೇಕು. ಈ ಥರ ಆಲ್ಟಿಟ್ಯೂಡ್ ಜಾಗದಲ್ಲಿ ಸುಸ್ತಾಗೋದು ಕಾಮನ್. ಮ್ಯೂಸಿಯಂ ಓಲ್ಡ್ ಬಿಲ್ಡಿಂಗ್. पूरा घर है, जिसका मतलब किसी का अपना ऐसा सेपरेट रूम नहीं होगा. तो यहीं पे किचन होगा, बेडरूम इधर बनाएगा. अगर उनमें से कोई कभी गेस्ट आ गया तो या किचन के लिए यूज़ करते हैं. तो इसका जो ये जो लकड़ी से बना है, ये ऑलरेडी ऐसा बहुत ब्रांचेस में रहते हैं. तो इसको फिर आग में डाल के ऐसा करके घुमा के बेंड करना पड़ता है. इसको जो हमेशा इसका ही ऊपर रखना पड़ता है. अगर पानी रख गया तो ये
जैसा पहले शेप था उस समय ही चला जाएगा वापस। ಓಕೆ, ಇಷ್ಟೋ ತನಕ ಅವರೆಲ್ಲ ಅವರ ಒಂದು ಭಾಷೆಯಲ್ಲಿ ಹಿಂದಿಲಿ ಎಲ್ಲರಿಗೂ ಹೇಳಿದ್ರು. ಸೊ ನಾವು ಅದನ್ನು ತಿಳ್ಕೊಂಡು, ಸೊ ಆವಾಗಿನ ಕಾಲದಲ್ಲಿ 200 ವರ್ಷದ ಹಳೆ ಮನೆ ಇದು. ಸೊ ಏನು ನೋಡ್ತಾ ಇದ್ದೀರಲ್ಲ, ಇದು ಈ ಒಂದು ಚಿಕ್ಕ ಮನೆ 200 ವರ್ಷದ ಹಳೆ ಮನೆ. ಸೊ ಜನ ಆಗಿನ ಕಾಲದಲ್ಲಿ ಹಿಮಾಲಯನ ಒಂದು ಜನಗಳು ಹೇಗೆ ಬದುಕ್ತಾಯಿದ್ರು ಮತ್ತು ಅವ್ರು ಯೂಸ್ ಮಾಡ್ತಾಯಿದ್ದ ವಸ್ತುಗಳು ಯಾವುದಕ್ಕೆ ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅನ್ನೋದಕ್ಕೆ ಇವರೆಲ್ಲ ಹೇಳಿದ್ರು. ಸಿಂಪಲಾಗಿ ಒಂದು ಹೇಳ್ಕೊಂಬರ್ಬೇಕು ನೋಡಿ. ಇದು ಇವ್ರಿಗೆ ಅಡುಗೆ ಮಾಡೋ ಜಾಗ ಇದು. ಅಂದರೆ ಇಲ್ಲಿ ಒಲೆ ಎಲ್ಲ ಹಚ್ಕೊಂಡು, ಮತ್ತು ಇವ್ರು ಹೆಂಗೆ ನಾವೆಲ್ಲ ಸೌಟ್ಗಳೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ. ಸೊ ನೋಡಿ ಈ ಥರ ಇದು ದೊಡ್ಡ ದೊಡ್ಡ ಎಲ್ಲ ಕಟ್ಟಿಗೆಗಳಲ್ಲೇ ಮಾಡ್ಕೊಂಡಿರೋದು. ಎಷ್ಟು ಚೆನ್ನಾಗಿದೆ. ಮತ್ತು ಇದು ಅವ್ರು ಹೇಳಿದ್ದು. ಸೊ ಯಾವಾಗ ಸ್ನೋ ಜಾಸ್ತಿ ಆದಾಗ ಇವ್ರಿಗೆ ನೀರು ಬರೋಲ್ಲ, ಫ್ರೀಸ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಇದನ್ನು ಇಟ್ಕೊಂಡು ತೆಗ್ದು ಇದರಲ್ಲಿ ಎಳೆದು ನೀರನ್ನ ಬಿಸಿನೀರಿಗೆ ಇದು ಮಾಡಿ ಅದನ್ನು ನೀರಾಗಿ ಪರಿವರ್ತನೆ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ತಾರೆ. ಮತ್ತು ಇಲ್ಲೆಲ್ಲ ಏನಾದರೂ ತರಕಾರಿನೂ ಏನೋ ಇಟ್ಕೊಳ್ತಾರೆ. ಗೊತ್ತಿರುತ್ತಲ್ಲ ನಿಮಗೆ ಬುಟ್ಟಿಗಳು ಅಂದರೆ ಏನೋ ಯೂಸ್ ಮಾಡೋದು. ಇದನ್ನು ಅವ್ರು ಹೇಳಿದ್ದು ಹಾಲು ಹಾಕಿ ಇಲ್ಲಿ ಬೆಣ್ಣೆ ತೆಗಿಯೋರಂತೆ ಇದನ್ನು. ಸೊ ನಮ್ಮ ಕಡೆ ಎಲ್ಲ ಬೆಣ್ಣೆ ಬೇರೆ ಥರನೇ ತೆಗಿಯೋದು ಇರ್ತಾಯಿತ್ತು ಹಳೆ ಕಾಲದಲ್ಲೆಲ್ಲ ನಾವು ನೋಡಿರೋದು. ಸೊ ಇದು ಹಿಂಗೆ ಯೂಸ್ ಮಾಡೋ ಅಂತ. ಬಟ್ ಇಲ್ಲಿ ಒಳಗಡೆ ಏನೋ ತೋರಿಸಿದ್ರು, ಅದೊಂಥರ ಡಿಫ್ರೆಂಟ್ ಆಗಿತ್ತು. ಲೋಟಗಳು ಎಲ್ಲ ಮಣ್ಣಿನ ಲೋಟ, ಇದು ಮರದ ಲೋಟಗಳು. ಇದು ಯಾವುದೋ ಥರ ಮಣ್ಣಿನಲ್ಲ, ಮರದ ಲೋಟ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀವಲ್ಲ ಇದೆಲ್ಲ ಬಂದು ಮಣ್ಣಿನ ಲೋಟ. ಮತ್ತು ನೋಡಿ ಎಷ್ಟು ಸಾಕಾಗಿದೆ. ಸೂಪರ್ ಗುರು. ನಿಜ ನಮ್ಗೆ ಇವೆಲ್ಲ ಪರಿಚಯ ಏನಕ್ಕೆ ಆಗಬೇಕು ಅಂದರೆ, ಆಗಿನ ಕಾಲದಲ್ಲಿ ಜನ ಹೆಂಗೆ ಜೀವನ ಮಾಡ್ತಿದ್ರು. ಸೊ ಮತ್ತು ನಮ್ಮ ಪೂರ್ವಿಕರಾಗಲಿ, ಸೊ ಇವಾಗ ಈ ಒಂದು ವಾತಾವರಣದಲ್ಲಿ ಬೇರೆ ಪೂರ್ವಿಕರು ಇರ್ತಾರೆ. ಈಗ ನಮ್ಮ ಕಾಲದಲ್ಲೂ ಬೇರೆ ಥರನೇ ವಾಸ್ತವ್ಯ ಮಾಡಿರ್ತಾರೆ. ಆಗಿನ ಅವ್ರ ಒಂದು ಜಾಗಗಳಿಗೆ ತಕ್ಕಂತೆ ಇವರು ಯೂಸ್ ಮಾಡ್ತಾಯಿದ್ದ ಒಂದು ಬಟ್ಟೆಗಳು ಒಳ್ಳೆ ಎಲ್ಲ ಎಷ್ಟು ಬೆಚ್ಚಗಿರುತ್ತೆ ಗೊತ್ತಾ, ಕೈಯಲ್ಲಿ ಮುಟ್ತಿರೋ ಗೊತ್ತಾಗ್ತಿದೆ. ಲೇಡೀಸ್ ಯೂಸ್ ಮಾಡ್ತಿದ್ದ ಬಟ್ಟೆಗಳಂತೆ. ಸೊ ಇದನ್ನು ತಕ್ಕಡಿಯಾಗಿ ಯೂಸ್ ಮಾಡೋರಂತೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದನ್ನು ತಕ್ಕಡಿಯಾಗಿ ಯೂಸ್ ಮಾಡ್ತಿದ್ರಂತೆ. ಅಂದರೆ ನೋಡಿ ಈ ಬಟ್ಲಲ್ಲಿ ಇಟ್ಟು, ಇದನ್ನು ಈ ಕಡೆ ಬಟ್ಲಲ್ಲಿ ಇಟ್ಟು ಅವರೊಂದು ವಸ್ತು ಕೊಟ್ಟರೆ ಇವರೊಂದು ವಸ್ತು ಕೊಡೋರಂತೆ ಆಗಿನ ಕಾಲದಲ್ಲೆಲ್ಲ. ಅವಾಗೆಲ್ಲ ನಾಣ್ಯಗಳು ಏನೂ ಇರಲಿಲ್ಲ, ಕಾಸು ದುಡ್ಡು ಅಂತ. ಈಗಿನ ಕಾಲದಲ್ಲಿ ಈಗ ಕರೆನ್ಸಿ ಅದು ಇದು ಅಂತ ಆಗಿದೆ. ಇದು ನೋಡಿ ಒಳಗಡೆ ಹಾಕ್ಬಿಟ್ಟು ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋರು. ಮತ್ತು ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಕುರಿದು ಬೆಡ್ಶೀಟು. ಸೊ ಸಖತ್ತು ಬೆಚ್ಚಗಿರುತ್ತೆ. ಯಾಕಂದರೆ ಇಲ್ಲಿ ಸ್ನೋ ಬೀಳೋ ಜಾಗ, ಹಿಮ ಬೀಳೋ ಜಾಗದಿಂದ ಇಲ್ಲಿ ತುಂಬ ಬೆಚ್ಚಗಿರುತ್ತೆ. ಮಾಮೂಲಿ ಇದೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಪಾತ್ರೆಗಳ ಥರ ದೊಡ್ಡದು ಚಿಕ್ಕದು ಆ ಥರ ಇದೆ ನೋಡಿ. ಇದು ಕುರಿದು ಬೆಡ್ಶೀಟ್ ಹೆಂಗೆ ಪ್ರೊಸೆಸಿಂಗ್ ಮಾಡೋದು, ಇದು ಎಲ್ಲ ಯಾವುದೇ ಥರ ಟೆಕ್ನಾಲಜಿ ಯೂಸ್ ಮಾಡಿಲ್ಲ. ಎಲ್ಲ ಮರ ಮತ್ತು ಒಂದು ಶಾರ್ಪ್ ಪದಾರ್ಥ ಇರುವಂಥ ಒಂದು ವಸ್ತುಗಳಿರೋದು. ಹಿಂಗೆ ಇಟ್ಟು ಹಿಂಗೆ ರಫ್ ಮಾಡಿ ಅದನ್ನು ಬಿಡಿಸ್ಕೊಂಡು ಇದು ಮಾಡ್ತಿದ್ರಂತೆ. ಆಮೇಲೆ ಇಷ್ಟೇ ಜಾಗದಲ್ಲಿ ಇಲ್ಲೇ ಮಲ್ಕೊಳ್ತಾ ಇದ್ರಂತೆ. ಇಲ್ಲೇ ಅಡುಗೆ, ಇಲ್ಲೇ ಜೀವನ. ನೋಡ್ಬೋದು ಎಷ್ಟು ಚೆನ್ನಾಗಿದೆ, ನಮ್ಗೊಂದು ಖುಷಿ ಆಯಿತು. ಆಮೇಲೆ ನೋಡಿ ಇಲ್ಲೆಲ್ಲ ಹಳೆಗಳ ಕಾಲದ್ದು ಇದು ತಾಮ್ರದ್ದು ಅನಿಸುತ್ತೆ, ತಾಮ್ರ ವಸ್ತುಗಳು ಏನೋ ಇದೆ. ಇಲ್ಲಿ ಬಟ್ಲುಗಳು ತುಂಬ ಇದೆ. ಸೊ ಆಮೇಲೆ ನೋಡಿ ಈ ಒಂದು ಚಿಕ್ಕ ಮನೆಯಲ್ಲೇ ಆಗಿನ ಕಾಲದಲ್ಲೇ ಡೂಪ್ಲೆಕ್ಸ್ ಕಾನ್ಸೆಪ್ಟ್ ಅಂತ ಇತ್ತು. ಸೊ ಈಗ ನಮಗೆ ನೋಡಿ ಇವರು ಒಂದು ಜಾಗಕ್ಕೆಲ್ಲ ಇದರಲ್ಲಿರೋದೆಲ್ಲ ಮರ ಬಿದಿರುನೆ ನೋಡಿ. ಇದು ಬಂದು ಮಳೆಗಾಲ ಬಂತು ಅಂದರೆ ಅವ್ರಿಗೆ ಕವಚ ಥರ ಬೆನ್ನಿಗೆ ಹಾಕ್ಕೊಂಡು ಇದು ಮಾಡೋರು. ನೋಡಿ ಸ್ಟೇರ್ ಕೇಸ್, ಇದು ಡೂಪ್ಲೆಕ್ಸು. ಸೊ ಆಗಿನ ಕಾಲದಲ್ಲೇ ಡೂಪ್ಲೆಕ್ಸ್ ಮನೇಲಿ ವಾಸ ಮಾಡ್ತಾರೆ ಅಂದರೆ, ನಾವು ಈ ಕಾಲದಲ್ಲಿ ವಾಸ ಮಾಡ್ತಿರೋದು ಏನು ಸ್ಪೆಷಲ್ ಏನಲ್ಲ ಬಿಡಿ. ಸೊ ನೋಡಿ ಯಾವುದೇ ಮರ ಇದು ಹತ್ತುತ್ತಾ ಇದ್ದೀನಿ, ಮರ ಇದು ಸೂಪರ್ ಗುರು. ಮತ್ತು ಇಲ್ಲಿ ಏನು ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಬಂದು ಬಿದಿರು ಚಾಪೆನೇ, ಫುಲ್ಲು ಬಿದಿರು ಚಾಪೆ. ಕೆಳಗಡೆ ಬೊಂಬು ಹಾಕಿರ್ತಾರೆ, ಅದ್ರ ಮೇಲೆ ಬಿದಿರು ಚಾಪೆ ಹಾಕಿರ್ತಾರೆ. ಸೊ ಆಗಿನ ಕಾಲದಲ್ಲಿ ಜನ ಬದುಕ್ತಾಯಿದ್ರು ಇಲ್ಲಿ. ಮತ್ತು ಇದು ಮಣ್ಣು ಮತ್ತು ಈ ಕಲ್ಲಲ್ಲಿ ಕಟ್ಟಿರೋವಂಥ ಗೋಡೆಗಳು ಎಲ್ಲನೂ. ಮತ್ತು ಸಾಮಾನು ತರೋದಕ್ಕೆ ಆಗಲಿ ಇವರು ಫಿಶಿಂಗ್ ಯೂಸ್ ಮಾಡ್ತಿದ್ರಂತೆ ಇದನ್ನು. ಇದು ಏನಾದರೂ ಹೋಗಿ ತರಕಾರಿ ಆಗಲಿಲ್ಲ ಬೆಳೆನ ಕಿತ್ಕೊಂಬರೋದಕ್ಕೆ ಯೂಸ್ ಮಾಡ್ತಾಯಿದ್ರಂತೆ. ನೋಡಿ ಇಲ್ಲಿ ವರ್ಷದಲ್ಲಿ ಬೆಳೆದಂಥ ಒಂದು ಪದಾರ್ಥಗಳನ್ನ ಇವರು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಈ ಥರ, ಈಗ ನಾವೆಲ್ಲ ಹೆಂಗೆ ಡ್ರಮ್ಸು ಅದು ಇದು ಯೂಸ್ ಮಾಡ್ತೀವಿ ಮೂಟೆಗಳು ಅಂತ, ಬಿದಿರಲ್ಲೇ ಕೊಟ್ಟಿರೋದು. ಅಂದರೆ ಅಕ್ಕಿ ಏನು ಸಾಕಾಗಿದೆ ಅಂದರೆ ಕೆಂಪಕ್ಕಿ ಅಂತೆ, ಜೋಳ ಏನೇನೋ ಇದೆ ಗುರು. ದೇವರಾಣಗೂ ನಿಜ ಏನನ್ಸುತ್ತೆ ಅಂದರೆ,
ನಮ್ಗೆ ಇದನ್ನೆಲ್ಲ ಏನಕ್ಕೆ ನಾವು ತಿಳ್ಕೊಬೇಕು ಅಂದರೆ ನಮ್ಮ ಪೂರ್ವಿಕರು ಹೇಗೆ ಬದುಕ್ತಾಯಿದ್ರು ಮತ್ತು ಆಗಿನ ಕಾಲದ ಜನ ಹೇಗೆ ಬದುಕ್ತಾಯಿದ್ರು ಅನ್ನೋದು ಒಂದು ಗೊತ್ತಾ. ಮತ್ತು ಆವಾಗಿಂದ ಇವಾಗ ಏನು ಚೇಂಜಸ್ ಆಗಿದೆ ಅಂತ ಒಂದು ತಿಳ್ಕೊಳ್ಳೋ ಅಂಥ ಒಂದು ಮೆಸೇಜ್ ಅಷ್ಟೇ ಇದು. ಸೊ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಆಗಿದೆ. 200 ವರ್ಷಗಳ ಕಾಲ ಮನೆ ಇದು. ಆ್ಯಕ್ಚುಲಿ 200 ವರ್ಷದ ಮನೆ ಇದು. ಸೊ ಇವಾಗ ಇದೇನೇನಾಗಿದೆ ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ಅವಾಗ ವಾಸ ಮಾಡ್ತಾಯಿದ್ರು ಜನ. ಬನ್ನಿ ಸರಿ ಹೋಗೋಣ ಕೆಳಗಡೆ. ಕಿಟಕಿ ಸೂಪರ್. ಈಗ ಓಕೆ, ನನಗೆ ಅವರು ಹೇಳಿದಂಥ ಒಂದು ವಿಚಾರ ನಿಮಗೆ ತಿಳಿಸಿದ್ದೀನಿ. ಸಾಕಷ್ಟು ಇನ್ನೂ ಇದೆ. ಪ್ರತಿಯೊಂದು ವಸ್ತುನೂ ನಾವು ತೋರ್ಸೋಕ್ಕಲ್ಲ, ಒಂದು ಸಿಂಪಲಾಗಿ ಒಂದು ಹೇಳ್ಬೋದು ಅಷ್ಟೇ. ನೋಡಿ ಎಲ್ಲ ಹಲಗೆಗಳು ಹಾಕಿ ಕಟ್ಕೊಂಡಿದ್ದಾರೆ. ಹೈಟಲ್ಲಿದೆ. ಇಲ್ಲೆಲ್ಲ ವ್ಯವಸಾಯ ಮಾಡ್ತಿರ್ತಾರೆ. ಸ್ನೋ ಬಂದಾಗ ಅಂದರೆ ಹಿಮ ಬಿದ್ದಾಗ ಇವ್ರಿಗೇನು ಯಾವುದೇ ಥರ ಆ್ಯಕ್ಟಿವಿಟೀಸ್ ಇರೋಲ್ಲ. ಎಲ್ಲ ಒಂದು ಸ್ಟಾಕ್ಗಳನ್ನ ಮನೇಲಿ ಮಾಡ್ಕೊಂಡು ಇವರು ಮತ್ತು ಯೂಸ್ ಮಾಡ್ತಿರೋದೆಲ್ಲ ಕಟ್ಟಿಗೆಗಳಿಂದ ಬೆಂಕಿ ಮಾಡ್ಕೊಂಡು ಇದು ಮಾಡೋರು. ಇದು ಚುಂಗ್ ವ್ಯಾಲಿ ಅಂತ, ಡಿರ್ಬಿಂಗ್ ಹತ್ರ ಇರೋವಂಥ ಒಂದು ಊರು. ಬಾಯ್ಸ್ ಎಲ್ಲ ಏನೋ ಕೊಟ್ಟಿದ್ದಾರೆ. ಬೈ ಏನು ಕೊಟ್ಟಿದ್ದಾರೆ ಗೊತ್ತು ನನಗೆ. ಅಲ್ಲ ಏನು ಚೆನ್ನಾಗಿದೆ ತಗೊಳ್ಳೋ, ನಿಂಗೆ ಕೊಟ್ಟಿರೋದು. ಹೌದಾ? ಇದು ನಮಗೇನ ಗ್ಲಾಸು. ಹಾಂ, ಬಟಾಟಿ ಅಂತ. ಬಟಾಟಿನಾ? ಬೆಣ್ಣೆ ಟೀ ಫಸ್ಟ್ ಟೈಮ್ ಕುಡಿತಾ ಇರೋದು. ಸೊ ಜಸ್ಟ್ ಒಂದು ಎಕ್ಸಾಂಪಲ್ಗೆ ಈ ಒಂದು ಮನೆ ಅಷ್ಟೇ. ಇಲ್ಲಿ ಸಾಕಷ್ಟು ಮನೆಗಳು ಇದೇ ಥರದ ಪದ್ಧತಿಲಿ ಮತ್ತು ಇದೇ ಥರ ಒಂದು ವಸ್ತುಗಳು ಇಸ್ಕೊಂಡು ಬದುಕ್ತಾಯಿದ್ರು. ನೋಡಿ, ಇದು ಇವಾಗೆಲ್ಲ ಊರುಗಳಾಗಿ ಬದಲಾಗಿದೆ. ಈಗೆಲ್ಲ ಶೀಟು, ಗೋಡೆ, ಟೆಕ್ನಾಲಜಿ ಎಲ್ಲ ಥರನೂ ಯೂಸ್ ಆಗಿದೆ. ಅವಾಗೆಲ್ಲ ಸ್ವಲ್ಪ ದೂರದಲ್ಲಿ ಮನೆ ಕಟ್ಕೊಳ್ಳೋರು. ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಇವಾಗ ನೋಡಿ ಎಲ್ಲ ಹತ್ರದಲ್ಲೇ ಜಗಳ ಆಡ್ತಾ ಇರ್ತಾರೆ ಹತ್ರದಲ್ಲಿ ಮನೆ ಕಟ್ಕೊಂಡು. ಮತ್ತೆಲ್ಲ ಸೌಂಡ್ ಕೇಳಿಸ್ತಾ ಇರ್ತದೆ. ಪಕ್ಕ ಹಾಕಲ್ಲ ಬೈ. ನಾವು ಬಿಹೈಂಡ್ ದ ಸೀನ್ಸ್ ವಿಡಿಯೋ ಮಾಡಿಬಿಟ್ಟು ನಾನು ಇಲ್ಲೊಂದು ಹಾಕೊಂಡ್ಬಿಡ್ಬೇಕು GoPro. ಸೊ ಈಗ ನಾವು ಮ್ಯೂಸಿಯಮ್ ಎಲ್ಲ ನೋಡ್ಕೊಂಡು ಅಲ್ಲಿರೋದೆಲ್ಲ ಅವರು ತಿಳಿಸಿದಂಥ ವಿಷಯಗಳನ್ನ ತಿಳ್ಕೊಂಡು ಈಗ ಊಟಕ್ಕೆ ಹೋಗ್ತಾಯಿದ್ದೀವಿ. ಸೊ ಓಕೆ, ಊಟಕ್ಕೆ ಅಂದರೆ ಟ್ರೆಡಿಷನಲ್ ಊಟ. ಅಂದರೆ ಆಗಿನ ಕಾಲದಲ್ಲಿ ಜನ ಒಂದು ಟ್ರೆಡಿಷನ್ ಅಂದರೆ ಬೇರೆ ಬೇರೆ ಥರನೇ ಇರುತ್ತೆ ಟ್ರೆಡಿಷನಲ್ಲು. ಬಟ್ ಆಗಿನ ಕಾಲದ ಜನ ಅದೇನೋ ಅಲ್ಲ, ಏನಂತಾರ, ಅದಕ್ಕೆ ಅವ್ರನ್ನ ಹಚ್ಕೊಂಡು ಹೋಗ್ತಾಯಿದ್ದೆ.